ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಸೊ ಫೈನಲ್ ಎಕ್ಸಾಮಿನೇಷನ್ ಟಿಪ್ ಅಂತಲೇ ಅನ್ಕೋಬೋದು ಈ ವಿಡಿಯೋದಲ್ಲಿ. ನಾಳೆಯಿಂದ SSLC ಎಕ್ಸಾಮ್ ಕರ್ನಾಟಕ ಸ್ಟೇಟಲ್ಲಿ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ನಾಳೆ ಫಸ್ಟ್ ಲ್ಯಾಂಗ್ವೇಜ್ ಇದೆ. ಸೊ ಯಾವಾಗಲೂ ಫಸ್ಟ್ ಲ್ಯಾಂಗ್ವೇಜ್ನೇ ಇಟ್ಟಿರ್ತಾರೆ. ಯಾಕಂತಂದರೆ ನಿಮಗೆ ಟೆನ್ಷನ್ ಆಗಬಾರ್ದು, ಸ್ಟ್ರೆಸ್ ಆಗಬಾರ್ದು, ನೀವು ಆರಾಮಾಗಿ ಎಕ್ಸಾಮನ್ನು ಫೇಸ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಫಸ್ಟಿಗೆ ಲ್ಯಾಂಗ್ವೇಜಸ್ನ ಇಟ್ಟಿರ್ತಾರೆ. ಸೊ ಮಕ್ಕಳು ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಲ್ವಾ? SSLC ಎಕ್ಸಾಮ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನೀವು ಎಷ್ಟು ಅಂಕ ಗಳಿಸಿದ್ರೂ ಸಾಕಾಗಲ್ಲ. ಇವಾಗ ಮಾರ್ಕ್ಸ್ ಸ್ಕೋರ್ ಮಾಡೋದು ತುಂಬ ಅವಶ್ಯಕತೆ ಆಗಿದೆ. ಬರೀ ಪಾಸ್ ಆದರೆ ಸಾಕಾಗಲ್ಲ, ಸ್ಕೋರ್ ಕೂಡ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಮಾರ್ಚ್ 21 ನಿಮಗೆ ಎಕ್ಸಾಮಿನೇಷನ್ ಇದೆ ಅಂತಂದರೆ ನಾಳೆಯಿಂದ. ಆ್ಯಂಡ್ ಸಮಯದ ಸದುಪಯೋಗ ಪಡಿಸ್ಕೊಳ್ಳಿ. ಇರೋ ಸಮಯವನ್ನು ವ್ಯರ್ಥ ಮಾಡ್ತಾನೆ ಪ್ರತಿ ನಿಮಿಷನೂ ನಿಮಗೆ ಗೋಲ್ಡನ್ ಅವರ್, ಗೋಲ್ಡನ್ ಮಿನಿಟ್, ಗೋಲ್ಡನ್ ಸೆಕೆಂಡ್ ಅಂತ ಅಂದ್ಕೊಂಡು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರಮುಖ ವಿಷಯಗಳ ಕಡೆ ನೀವು ಗಮನ ಕೊಡಿ, ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಓದೋಕ್ಕಾಗಲ್ಲ, ಸ್ವಲ್ಪ ಬ್ರೇಕ್ ತಗೊಳ್ಳಿ. ಬ್ರೇಕ್ ಅಂತಂದರೆ ಒಂದು ಹಾಫ್ ಆನ್ ಅವರ್ ಓದಿದ್ರಿ ಅಂತಂದರೆ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಆ ಬ್ರೇಕ್ ತಗೊಂಡಾಗ ಫ್ರೆಶ್ ಆಗಿ ಗಾಳಿ ಸೇವಿಸಿ, ವಾಕ್ ಮಾಡಿ, ಆ್ಯಂಡ್ ಬರೆದು ಪ್ರಾಕ್ಟೀಸ್ ಮಾಡಿ. ಓದಿದ್ದನ್ನು ರಿವೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಹೆಂಗೆ ಪ್ರೆಸೆಂಟೇಷನ್ ಮಾಡ್ತೀರಾ ನೀವು ಎಕ್ಸಾಮಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚು ಫ್ರೂಟ್ಸು, ಜ್ಯೂಸು, ಗ್ರೀನ್ ಲೀಫ್ ವೆಜಿಟೇಬಲ್ಸು, ಪೌಷ್ಟಿಕ ಆಹಾರಗಳನ್ನೇ ಸೇವಿಸ್ತಾ ಇರಿ. ಆ್ಯಂಡ್ ನೀರನ್ನು ಕುಡೀರಿ. ದೆನ್ ಬುಲೆಟ್ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಬುಲೆಟ್ ಪಾಯಿಂಟ್ಸ್ ಹೆಡ್ಡಿಂಗ್ಸ್ ಮೂಲಕ ನೀವು ಎಕ್ಸಾಮಿನೇಷನ್ನ ಪ್ರೆಸೆಂಟ್ ಮಾಡಿ. ಆ್ಯಂಡ್ ಬರೆದಿರೋದನ್ನು ಅಂಡರ್ಲೈನ್ ಮಾಡಿ. ಮೊಬೈಲ್ ಮತ್ತು TV ಕಡೆಯಿಂದ ದೂರ ಇರಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಜಂಕ್ ಫುಡ್ ಅಂತೂ ಬೇಡವೇ ಬೇಡ. ಗ್ರೂಪ್ ಸ್ಟಡೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಡಿಸ್ಕಸ್ ಮಾಡ್ಬೋದು, ಹಾಗಂತ ನೀವು ಕಾಲ ಹರಟೆ ಮಾಡ್ಕೊಂಡು ಕೂತ್ಕೋಬಾರ್ದು. ಸೊ ನಿಮಗೆ ಏನು ಮಾಡಬೇಕು ಈ ಟೈಮಲ್ಲಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ನಿಮಗಾಗಿ ಓದಿ. ನಿಮ್ಮ ಪೇರೆಂಟ್ಸ್ ನೋಡ್ತಿದ್ದಾರೆ, ನಿಮ್ಮ ಟೀಚರ್ಸ್ ನೋಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಓದಬೇಡಿ. ನಿಮಗಾಗಿ ಮಾತ್ರನೇ ಓದಿ. ಆ್ಯಂಡ್ ಪೇರೆಂಟ್ಸ್ಗಳು ಅಷ್ಟೇ ಪೌಷ್ಟಿಕ ಆಹಾರವನ್ನು ಕೊಡಿ. ಅವ್ರು ಓದ್ಕೊಳ್ತಾ ಇರಬೇಕಾದ್ರೆ ನೀವು TV ನೋಡಬೇಡಿ. ಆ್ಯಂಡ್ ಅವ್ರನ್ನ ನಿಂದಿಸ್ಬೇಡಿ, ಬೇರೆಯವ್ರನ್ನ ಹೋಲಿಕೆ ಮಾಡ್ಕೊಂಡು ಅವ್ರಿಗೇನು ಹೇಳಬೇಡಿ, ಬೈಬೇಡಿ, ಅವ್ರ ಮಕ್ಕಳು ಮೂಡು ಹಾಳು ಮಾಡಬೇಡಿ. ಅದ್ರ ಬದಲಾಗಿ ಅವ್ರ ಜೊತೆ ಕೂತ್ಕೊಂಡು ಅವರಿಗೆ ಧೈರ್ಯ ಹೇಳಿ. ಎಕ್ಸಾಮಿನೇಷನ್ ಇಂಪಾರ್ಟೆನ್ಸ್ನ ನಿಮ್ಮ ಮಕ್ಕಳಿಗೆ ನೀವು ತಿಳಿಸ್ಕೊಳ್ಳಿ. ಆ್ಯಂಡ್ ನೀವು ಟೈಮ್ ಕೂಡ ಇಂಪಾರ್ಟೆಂಟ್ ಮಕ್ಕಳೇ. ಎಕ್ಸಾಮಿನೇಷನ್ ಹಾಲಲ್ಲಿ ನೀವು ಬರೀತಾ ಟೈಮ್ ಕಡೆ ಗಮನ ಕೊಟ್ಟಿಲ್ಲ ಅಂತಂದರೆ ಟೈಮ್ ವ್ಯರ್ಥ ಆಗೋಗ್ಬಿಡುತ್ತೆ. ಆ್ಯಂಡ್ ಗೊತ್ತಿರೋ ಕ್ವಶನ್ಸ್ನ ಫಸ್ಟ್ ಅಟೆಂಡ್ ಮಾಡಿ. ಕ್ವಶನ್ ಪೇಪರ್ ಓದಿ. ಆ್ಯಂಡ್ ಕ್ವಶನ್ ಪೇಪರ್ನ ಫಸ್ಟ್ ಫಿಲ್ ಮಾಡಿಬಿಟ್ಟು ಆಮೇಲೆ ನೀವು ಆನ್ಸರ್ ಬರೆಯೋಕ್ಕೆ ಶುರು ಮಾಡಬೇಕು. ಫಸ್ಟ್ ಪೇಜ್ ಏನಿದೆ ವೆರಿ ಇಂಪಾರ್ಟೆಂಟ್. ರಿಜಿಸ್ಟರ್ ನಂಬರ್ ಹಾಕಿ, ತಲೆ ಕೆಡಿಸ್ಕೋಬೇಡಿ. ವೆಬ್ ಕ್ಯಾಮ್ರಾ, ವೆಬ್ ಕಾಸ್ಟಿಂಗ್ ಇದೆ ಅಂತಂದರೆ, ವೆಬ್ ಕಾಸ್ಟಿಂಗ್ ಅಂತಂದರೆ ಎಲ್ಲ ರೂಮಲ್ಲೂ ಕ್ಯಾಮ್ರಾಸ್ ಇರುತ್ತೆ. ಆ್ಯಂಡ್ ಅದನ್ನು ಮಾನಿಟರೈಸ್ ಮಾಡ್ತಾ ಇರ್ತಾರೆ. ಸೊ ನೀವು ಓದಿರ್ತೀರ, ನಿಮಗೆ ಗೊತ್ತಿರುತ್ತೆ ನೀವು ಎಷ್ಟು ಓದಿದ್ದೀರಾ ಅಂತ. ಅದರಿಂದ ಇಷ್ಟು ದಿನಗಳಿಂದ ಓದಿರ್ತೀರ. ಸ್ಟಾರ್ಟಿಂಗಿಂದ ಎಷ್ಟೊಂದು ಟೆಸ್ಟ್ಗಳು, ಎಷ್ಟೊಂದು ಎಕ್ಸಾಮ್ಸ್ಗಳು, ಆ್ಯಂಡ್ ಪ್ರಿಪ್ರೇಟ್ರಿಗಳು, ಕ್ಲಾಸ್ ಲೆವೆಲ್, UT ಎಲ್ಲನೂ ಬರೆದಿರ್ತೀರ. ಅದರಿಂದ ಭಯ ಏನಕ್ಕೆ? ಗೊತ್ತಿರೋದನ್ನು ಆನ್ಸರ್ ಮಾಡಿ. ಆ್ಯಂಡ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಅಫ್ಕೋರ್ಸ್ ಇರುತ್ತೆ. ಆ್ಯಂಡ್ ತುಂಬ ಡಿಫಿಕಲ್ಟಿ ಲೆವೆಲ್ ಮಾಡಲ್ಲ, ಯಾಕಂತಂದರೆ ಅದಕ್ಕಷ್ಟು ನಿಯಮಗಳಿರುತ್ತೆ. ಅದೇ ರೀತಿ ಪ್ರಿಪೇರ್ ಮಾಡಿರ್ತಾರೆ. 80% ಈಸಿನೇ ಇರುತ್ತೆ, 20% ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಆ್ಯಂಡ್ ಇನ್ನೇನಿರುತ್ತೆ, ನೀವು ಎಕ್ಸಾಮ್ಗೆ ಹೋಗೋದಕ್ಕೆ ಮುಂದಿನ ದಿನ ಅಂದರೆ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಎಲ್ಲದನ್ನು ರಿವೈಸ್ ಮಾಡಿ. ಸೊ ಎಕ್ಸಾಮ್ನ ಚೆನ್ನಾಗೇ ಫೇಸ್ ಮಾಡಿ. ಎಲ್ಲ ನಿಮಗೆ ನೆಸೆಸರಿ ಏನು ಸ್ಟೇಷನರಿ ಐಟಮ್ಸ್ ಇರುತ್ತೆ, ಪೆನ್, ಪೆನ್ಸಿಲ್, ಸ್ಕೇಲ್, ಎರೇಸರ್, ಶಾರ್ಪ್ನರ್, ಕಾಂಪಾಸ್ ಏನಿರುತ್ತೆ ಅದನ್ನೆಲ್ಲ ತಗೊಂಡೋಗಿ. ವೈಟ್ನರ್ ಯೂಸ್ ಮಾಡಬೇಡಿ ಮಕ್ಕಳೇ. ಸೊ ಚೆನ್ನಾಗಿರೋ ಆರೋಗ್ಯವಾಗಿರತಕ್ಕಂಥ ಬ್ರೇಕ್ಫಾಸ್ಟ್ ತಿನ್ಕೊಂಡೋಗಿ. ಯಾಕಂತಂದರೆ ಬ್ರೈನ್ ವರ್ಕ್ ಆಗಬೇಕು ಅಂತಂದರೆ ನೀವು ಹೆಲ್ದಿ ಫುಡ್ ತಿಂದಿರಬೇಕು, ಬ್ರೈನಿಗೆ ಶಕ್ತಿ ಬೇಕು. ಆದ್ದರಿಂದ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗಲೇಬೇಕು. ಆ್ಯಂಡ್ ಎಕ್ಸಾಮ್ ಹಾಲನ್ನು ಸ್ವಲ್ಪ ಬೇಗ ರೀಚ್ ಆಗಿ. ಸೊ ದಟ್ ಹಾಲ್ ಟಿಕೆಟ್ ನಂಬರ್ ಎಲ್ಲಿದೆ,
ಯಾವ ರೂಮ್ ಅಲಾಟ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ವಾಟರ್ನ ತಗೊಂಡೋಗೋದು ಮರಿಬೇಡಿ, ಅಲ್ಲಿ ವಾಟರ್ ಪ್ರೊವೈಡ್ ಮಾಡ್ತಾರೆ, ಅದು ನಿಮ್ಮದೇ ಒಂದು ವಾಟರ್ ಬಾಟ್ಲು ಕ್ಯಾರಿ ಮಾಡೋದು ಉತ್ತಮ. ನಿಮ್ಮ ಪ್ಲೇಸ್ನ ಚೆಕ್ ಮಾಡ್ಕೊಳ್ಳಿ. ಪ್ಯಾನಿಕ್ ಆಗಬೇಡಿ, ಗಾಬರಿ ಆಗಬೇಡಿ, ಏನೂ ಆಗಲ್ಲ. ನಿಮ್ಮ ಪಾಡಿಗೆ ನೀವು ಬರೀತೀರ ಅಷ್ಟೇ. ಸೇಮ್ ಫಸ್ಟ್ ಪೇಜ್ನ ನೀವು ಫಿಲ್ ಮಾಡಬೇಕು ಆ್ಯಂಡ್ ಗೊತ್ತಿರೋ ಆನ್ಸರ್ನ ನೇಮ್ ಮೆನ್ಷನ್ ಮಾಡಿ, ಮೇನ್ ಮೆನ್ಷನ್ ಮಾಡಿ, ಫಸ್ಟಿಗೆ ನೀಟಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಸೊ ಮಕ್ಕಳ ಹ್ಯಾಂಡ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಗಮನ ಕಾನ್ಸಂಟ್ರೇಷನ್ ಮಾಡಿಕೊಂಡು ಹ್ಯಾಂಡ್ ರೈಟಿಂಗ್ನ ತುಂಬ ಉತ್ತಮವಾಗಿ ಬರಿಬೇಕಾಗತ್ತೆ ಎಕ್ಸಾಮಲ್ಲಿ. ಸೊ ಕ್ವಶನ್ ನಂಬರ್ ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಕ್ವಶನ್ ಆನ್ಸರ್ ಬರೆದ ಮೇಲೂ ಲೈನ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಮೈನ್ಯೂಟ್ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ನೆಗ್ಲೆಕ್ಟ್ ಮಾಡಬೇಡಿ. ಕ್ಲಾಸ್ ಟೆಸ್ಟ್ ನೆಗ್ಲೆಕ್ಟ್ ಮಾಡ್ದಂಗೆ ಅಥವಾ ಏನೋ ಪ್ರಿಪ್ರೇಟಿವ್ ನೆಗ್ಲೆಕ್ಟ್ ಮಾಡ್ದಂಗೆ ನೆಗ್ಲೆಕ್ಟ್ ಮಾಡಬೇಡಿ. ಇದು ನಿಮ್ಮ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ರು ಇವಾಗಿನ ಕಾಲಕ್ಕೆ ಅದು ತುಂಬ ಕಮ್ಮಿ. ಇದು ಕಾಂಪಿಟೇಟಿವ್ ವರ್ಡ್ ಮಕ್ಕಳೇ. ನೀವು ಪಾಸಿಟಿವ್ ಆಗಿರಿ, ಪಾಸಿಟಿವ್ ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಎಕ್ಸಾಮ್ ಚೆನ್ನಾಗೇ ಬರಿತೀರಾ ಅನ್ನೋದು ನಿಮಗೆ ಗೊತ್ತಿರಲಿ. ಆನ್ಸರ್ ಗೊತ್ತಿಲ್ಲ ಅಂತ ಅಂದರೂ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ರಿಲೆವೆಂಟ್ ಆನ್ಸರ್ನ ನೀವು ಬರಿಬೋದು. ಆ್ಯಂಡ್ ಯಾವುದೇ ರೀತಿಯಾದಂಥ ಕ್ವಶನ್ ನಂಬರ್ನ ಬಿಟ್ಟು ಬರಬೇಡಿ. ಕ್ವಶನ್ ನಂಬರ್ ಮೇನ್ ನಂಬರ್ನ ನಿಮಗೆ ಗೊತ್ತಿಲ್ಲ ಅಂತಂದ್ರು ಅಟ್ಲೀಸ್ಟ್ ಮೆನ್ಷನ್ ಮಾಡಿ. ಯಾಕಂತಂದರೆ ಗ್ರೇಸ್ ಮಾರ್ಕ್ ಅಂತ ಇದ್ದರೆ ಅಕಸ್ಮಾತ್ ಗ್ರೇಸ್ ಮಾರ್ಕ್ ಕೊಟ್ಟರೆ ನೀವು ಕ್ವಶನ್ ನಂಬರು ಮೇನ್ ನಂಬರ್ನ ಮೆನ್ಷನ್ ಮಾಡಿದರೆ ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂತಂದರೆ ಬರ್ದಿಲ್ಲ ಅಂತಂದರೆ ಅವರು ಗ್ರೇಸ್ ಮಾರ್ಕ್ಸಿಗೆ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಚೆನ್ನಾಗಿ ಬರೀರಿ. ಡಯಾಗ್ರಾಮ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಯಾಲಜಿ ಅಥವಾ ಸೈನ್ಸಲ್ಲಿ ಮ್ಯಾಥ್ಸಲ್ಲಿ ಫಾರ್ಮುಲಾ ಸ್ಟೆಪ್ ವೈಸ್ ಬರೆಯೋದ್ರಿಂದ ಫಾರ್ಮುಲಾ ಬರೆದು ಆ್ಯಂಡ್ ಒಂದೆರಡು ನ್ಯೂಮರಿಕಲ್ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಕ್ವಶನ್ ಪೇಪರಲ್ಲೇ ನಿಮ್ಗೆ ಎಷ್ಟೊಂದು ಆನ್ಸರ್ಸ್ ಇರುತ್ತೆ, ರೆಫರ್ ಮಾಡ್ಕೊಳ್ಳಿ. ಅದಾದ ನಂತರ ಮ್ಯಾಥ್ಸಿಗೆ ಬಂದರೆ, ಸೈನ್ಸಿಗೆ ಬಂದರೆ, ಸೋಷಲಲ್ಲಿ ಇಯರ್ಸ್ ಡೇಟ್ಸ್ ನೆನ್ಪಿಟ್ಕೊಂಡ್ರೆ ಎಷ್ಟೊಂದು ಆನ್ಸರ್ ಮಾಡ್ಬೋದು. ಲ್ಯಾಂಗ್ವೇಜಸಲ್ಲಿ ಗ್ರಾಮರ್ ಕಲ್ತ್ಕೊಂಡ್ರೆ ತುಂಬ ಆನ್ಸರ್ ಮಾಡ್ಬೋದು. ಈ ರೀತಿ ಸ್ಮಾರ್ಟ್ ವರ್ಕ್ ಮಾಡಿ ತುಂಬ ಪ್ರೆಷರ್ ಮಾಡ್ಕೋಬೇಡಿ, ಸ್ಟ್ರೆಸ್ ಮಾಡ್ಕೋಬೇಡಿ. ಆರಾಮಾಗಿ ಎಕ್ಸಾಮ್ ಫೇಸ್ ಮಾಡಿ. ಇದೇನು ಫಸ್ಟ್ ಅಲ್ಲ ಎಕ್ಸಾಮ್ ನೀವು ಬರೀತಾ ಇರೋದು, ಆದರೆ ಇದು ಬೋರ್ಡ್ ಎಕ್ಸಾಮ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಸ್ಕೋರ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಫೇಸ್ ಮಾಡಿ, ಚೆನ್ನಾಗಿ ಮಾರ್ಕ್ಸ್ ಬರಲಿ. ಆ್ಯಂಡ್ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಸಾಧ್ಯ ಆದರೆ ಮೆನ್ಷನ್ ಮಾಡಿ. ಆಲ್ ದಿ ಬೆಸ್ಟ್. ಸ್ಕೋರ್ ವೆಲ್, ರೈಟ್ ಯುವರ್ ಎಕ್ಸಾಮ್ ವೆರಿ ವೆಲ್, ಅಚೀವ್ ಮೋರ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.